ವಿಕ್ಷೇಪ ಆಗ್ತತಿ ಅಂತ. ಇವ್ ಹಂಗ ನುಗ್ಗೆ ಬಿಟ್ಟು ಒಳಗೆ ಒಂದು ಸಾದಾ ಕ್ಲಾಸ್ದೊಳಗೆ ಎಂಟ್ರಿ ಆಗಬೇಕಾದ್ರೆ ನಮಗೆ ಮಾಸ್ತರ್ ಹೇಳ್ಕೊಡ್ತಿದ್ರು, ಮೇ ಐ ಕಮಿನ್ ಸರ್ ಅಂತ ಕೇಳ್ಬೇಕು ಹೊರಗೆ ನಿಂತ್ಕೊಂಡು. ಎಸ್ ಅಂದ್ರೆ ಒಳಗೆ ಬರ್ಬೇಕು, ಹೌದಿಲ್ಲ? ಕ್ಲಾಸ್ ಚಲೋ ಆದ್ಮೇಲೆ ಲೇಟಾಗಿ ಬಂದಿದ್ವಿ ಅಂದ್ರೆ ಅಪ್ಪಣಿ ತಗೊಂಡು ಒಳಗೆ ಬರ್ಬೇಕು. ಆದರೆ ಇವು ಹಂಗ ಬಂದ ದಡ ಹೆಂಗ ಬಂದ ಅಂದ್ರೆ ಕಾಲಾಗಿನ ಚಪ್ಪಲ್ ಸಹಿತ ಹೊರಗೆ ಬಿಟ್ಟು ಚಪ್ಪಲ್ ಹಾಕೊಂಡ ಬಂದ ಒಳಗೆ. ಯಥಾ ಗುರು ತಥಾ ಶಿಷ್ಯ, ಅವನ ಶಿಷ್ಯರು ಹಂಗ ಚಪ್ಪಲಿಗಾಲಿರ ಒಳಗೆ ಬಂದರು. ಶಾಂತವಾದ ವಾತಾವರಣ ಕದಡು ಬಿಡುತ್ತು, ಎಲ್ಲರಿಗೂ ಸಿಟ್ಟು ಬಂತು. ಯಾವ್ಯಾವ ಅಂತ ಎಲ್ಲರೂ ಗಡಬಡಿಸುವಾಗ ಗಜದಂಡ ಶಿವಾಚಾರ್ಯರು ಪ್ರಶ್ನೆ ಕೇಳಿದ್ರು, ಯಾರು ನೀವು? ಗಹಗೈಶ್ ನಗತಾನವ, ಏನ್ರಿ ನಾನು ಯಾರಂತ ನಿಮಗೆ ಗುರ್ತು ಹತ್ತುವಲ್ದು? ಅಹಂಕಾರ ತುಂಬಿ ತುಳುಕ್ತಿತ್ತವನಿಗೆ ನಾನು ಅನ್ನೋದು ಸೊಕ್ಕಿತ್ತ. ಇಲ್ರಿ ನಮಗೆ ಗೊತ್ತಾಗಲಿಲ್ಲ ಯಾರು ನೀವು ಅಂದ್ರೆ, ನಾನ್ರಿ ಸುರಪುರದ ಆಸ್ಥಾನ ಪಂಡಿತ ಸುಬ್ಬಯ್ಯ ಶಾಸ್ತ್ರಿ, ನನ್ನ ಹೆಸರು ಜಗಜ್ಜಾಹೀರ್ ಐತಿ, ನಿಮಗೂ ಗೊತ್ತಿಲ್ಲ? ಓಹೋ, ನಿಮ್ಮ ಬಗ್ಗೆ ನಾ ಕೇಳಿದ್ದೆ, ಅದನ್ನು ನೋಡಿದ್ದಿಲ್ಲ, ಭಾಳ ಸಂತೋಷ ಆಯಿತು, ದೊಡ್ಡ ಪಂಡಿತರು ನೀವು. ತಮ್ಮ ಕುರ್ಚಿ ತಗೊಂಬಾಯಿಲಂತ ಶಿಷ್ಯರ ಕಡೆಯಿಂದ ಕುರ್ಚಿ ತರಿಸಿ ತಮ್ಮ ಮಗ್ಲಿಗೆ ಹಾಕಿಸಿ ಕುಂದರ್ಸಿದ್ರು. ಅವ ಹ್ಯಾಂಗೆ ಕುಂತ ಅಂದ್ರೆ ದಡ್ಡನು ಕುಂತ. ಗುರುಗಳ ಹತ್ತಿರ ಸಾವಕಾಶ ಕೂರ್ಬೇಕು, ಅದು ಕುರ್ಚಿ ಮೇಲೆ ಕೂರಬಾರದು. ಅವರು ಎತ್ತರದ ಒಳಗೆ ಇದ್ದಾಗ ನಾವು ಅವ್ರ ಸಮ ಕೂರಬಾರದು. ಅವರಾಗಿ ಕುಂದ್ರಂದ್ರೂ ಇರಲ್ರಿಯಪ್ಪ ಅಂತ ನೆಲದ ಮೇಲೆ ಕೂರೋದು ಪದ್ಧತಿ. ಅವರೇ ಒತ್ತಾಯದಿಂದ ಕುಂದ್ರಿಸಿದ್ರು ಸೂಕ್ಷ್ಮವಾಗಿ ಕುಂದಿರ್ಬೇಕು. ದಡ್ಡಂದು ಕುಂತ ಬರೇ ಕುಂದರ್ಲಿಲ್ಲ, ಕಾಲ ಮೇಲೆ ಕಾಲು ಹಾಕ್ಕೊಂಡು ಕಾಲು ಅಲ್ಲಾಡಿಸ್ಕೊಂತ ಕುಂತ. ಹಂಗ ಅವೆಲ್ಲ ಕೆಲವು ಲಕ್ಷಣಗಳು ಇರ್ತಾವ. ನಮ್ಮ ಅಹಂಕಾರವನ್ನು ಗುರುಗಳ ಮುಂದೆ ತೋರಿಸೋ ಪದ್ಧತಿ ಅದು. ಮತ್ತು ಗುರುಗಳ ಮುಂದೆ ಗಟ್ಟಿಯಾಗಿ ಮಾತಾಡಬಾರದು. ಬಹಳ ಸಣ್ಣ ಧ್ವನಿ ಒಳಗೆ ಬಹಳ ಮೃದು ವಚನ, ಜೊತೆಗೆ ನಮ್ಮ ಉಸಿರು ಸಹಿತ ಅವ್ರಿಗೆ ತಾಕಬಾರದು. ಮುಖದ ಮುಂದೆ ಅರ್ಬಿ ಹಿಡಿದು ಮಾತಾಡೋದು ಪದ್ಧತಿ ಇರ್ತೈತಿ. ಇರಲಿ, ಅವ ಏನೋ ಸ್ವಾಮಿಗಳು ಏನು ನಡೆಸಿರಿ ಅಂತ ಕಾಲಲ್ಲಾಡಿಸ್ಕೊಂತ ಕೇಳ್ದ. ಪ್ರವಚನ ನಡೆಸಿವಪ್ಪ. ಏನು ಪ್ರವಚನ? ಉಪನಿಷತ್ತಿನ ಪ್ರವಚನ. ನಗಾಕ್ ಚಲೋ ಮಾಡಿದವ. ಯಾಕೆ ನಗ್ತೀರಿ ಶಾಸ್ತ್ರಿಗಳು, ಯಾಕೆ ನಗ್ತೀರಿ ಅಂದ್ರೆ, ಉಪನಿಷತ್ತಿನ ಪ್ರವಚನ ನೀವು ಹೇಳ್ತೀರಿ. ಹೌದು, ಇವ್ರು ಕೇಳ್ತಾರ. ಅಲ್ಲ, ನಿಮ್ಮ ಬುದ್ಧಿ ಎಲ್ಲಿಟ್ಟಿರಿ ಅಂದವ. ಗುರುಗಳಿಗೆ ಜನ ಎದ್ರು, ಸಿಟ್ಟಿಗೆದ್ರು, ಅವನಿಗೆ ಜಗಳ ಚಲೋ ಆಗುವಾಗ ಗಜದಂಡ ಶಿವಾಚಾರ್ಯರು ಆ ಶಿಷ್ಯರಿಗೆ ಸನ್ನೆ ಮಾಡಿ ಕುಂದ್ರಿಸಿದ್ರು. ಯಾಕೆ ಹಂಗೆ ಹೇಳ್ತೀರಿ? ಏನು ತಪ್ಪು ನಾವು ಹೇಳಿದ್ರೆ? ಏನ್ರಿ ನಿಮ್ಗೆ ಗೊತ್ತಿಲ್ವಾ? ಉಪನಿಷತ್ ವಾಕ್ಯಗಳನ್ನು ಹೇಳಲಿಕ್ಕೆ ಮತ್ತು ಕೇಳಲಿಕ್ಕೆ ಬ್ರಾಹ್ಮಣರನ್ನು ಬಿಟ್ಟರೆ ಬ್ಯಾರೆದವ್ರಿಗೆ ಅಧಿಕಾರನೇ ಇಲ್ಲ. ಈ ಜಗತ್ತಿನೊಳಗೆ ಉಪನಿಷತ್ ಬ್ರಾಹ್ಮಣರು ಮಾತ್ರ ಹೇಳಬೇಕು, ಬ್ರಾಹ್ಮಣರು ಮಾತ್ರ ಕೇಳಬೇಕು. ಇಲ್ಲಿ ಎಲ್ಲ 18 ಜಾತಿ ಮಂದಿ ಕೂಡಿಸ್ಕೊಂಡ ಉಪನಿಷತ್ ಹೇಳ್ತೀರಿ. ಉಪನಿಷತ್ ಅಂದ್ರೆ ಏನಂತಂದ್ರೆ ನಿಮಗೆ ಪಕ್ಕ ಗೊತ್ತೈತಿ? ಗುರುಗಳಿಗೆ ಹಿಂಗೆ ಅಸಹ್ಯ ಮಾಡಿ ಮಾತಾಡಕತ್ತಿದಾಗ ಬಾಗಲಾಗ ಕುಂತಿದ್ದು ಸಿದ್ಧಗ ರಕ್ತ ಕುದಿಯಾಕತ್ ಸಿಟ್ಟು ಬಂತು. ಆದರೆ ಗುರುಗಳೇ ಶಾಂತದರ. ಆಯ್ತ್ರಿ, ಅದೇನು ದೊಡ್ಡ ವಿಷಯ? ಉಪನಿಷತ್ ಅಂದ್ರೆ ಏನು? ಅದೇನು ದೊಡ್ಡ ವಿಷಯ? ನಾ ಯಾಕೆ ಹೇಳೋದು? ನಮ್ಮ ಶಿಷ್ಯರ ಹೇಳ್ತಾರಲ್ಲ, ಹೇಳೋ ರುದ್ರಯ್ಯ ಯಜ್ಞಲ್ ಉಪನಿಷತ್ ಅಂದ್ರೆ ಏನು ಹೇಳಂದ್. ಅವ ರುದ್ರಯ್ಯ ಯಜ್ಞಂತ, ಸ್ವಾಮಿ ಉಪನಿಷತ್ ಅಂದ್ರಿ ಅಲ್ಲಿ ನಮ್ಮ ಗುರುಗಳ ಮುಂದೆ ಇಷ್ಟು ದಪ್ಪನ ಪುಸ್ತಕ ಐತ್ ನೋಡ್ರಿ, ಅದ ಉಪನಿಷತ್ ಅಂದವ. ಇವನ್ ನೋಡಿ ನಗಾಕತ್ತ. ದೊಡ್ಡ ಚಲೋ ಶಿಷ್ಯರು, ನಿಮಗೂ ಗೊತ್ತಿದ್ರು ಅವನು ಹೇಳ್ತಾನ. ನೀ ಹೇಳೋ ಶಂಕರ ಅಂತಂದು ಅವ ಎದ್ದು ನಿಂತ. ಅವ ಉಪನಿಷತ್ ಅಂದ್ರಿ ದಿನಾ ನಮ್ಮ ಸ್ವಾಮಿಗಳು ಪ್ರವಚನ ಹೇಳ್ತಾರಲ್ರಿ, ಅದ ಉಪನಿಷತ್ ಅಂತ ಅವ ಅಂದ. ಹಿಂಗ ಹುಚ್ಚರಿಗತ್ತೆ ಏನೇನ್ರ ಹೇಳಾಕತ್ತು ಮುಂದೆ ಕುಂತು. ಗಹಿಸಿನಾಗತ್ತಾನ ಸುಬ್ಬಯ್ಯಗಿದ ಪ್ಲಸ್ ಪಾಯಿಂಟ್. ಏನ್ರಿ ಇಂಥವಕ್ಕೆಲ್ಲ ಉಪನಿಷತ್ತು ಹೇಳ್ತೀವಿ, ನಿಮಗ ಗೊತ್ತಿಲ್ಲ, ಅವನಿಗೇನು ಹೇಳ್ತೀರಿ? ಹೇಳ್ರಿ, ನೀವೇ ಹೇಳ್ರಿ. ಪಾಪ ಹುಡುಗರಿಗೆ ಯಾಕೆ ತ್ರಾಸು ಕೊಡ್ತೀರಿ ಅಂದ ಕೂಡಲೇ ಸಿದ್ಧಗೆ ತಡ್ಕೊಂಡು ಒಮ್ಮೆ ಸಿಟ್ಟು ಹೇಳ್ತ ಹೊರಗೆ ನಿಂತಂತ ಸಿದ್ಧ ಕೂಗುತ್ತಾನ, ಅಪ್ಪ ನೀ ಹೇಳಂದ್ರೆ ನಾ ಹೇಳ್ತೀನಿ ರೀ ಉಪನಿಷತ್ ಅರ್ಥನ ಅಂದ ಕೂಡಲೇ
ಗೈಶನಾಗತಾನ. ಇವು ಒಳಗೆ ಕುಂತವಕ್ಕೂ ಗೊತ್ತಿಲ್ಲ, ಇವ್ ದನ ಕಾಯೋ ಇವು ಏನು ಹೇಳ್ತಾನಂತ. ಅವಾಗ ಗಜದಂಡ ಶಿವಾಚಾರ್ಯರ ತೀಕ್ಷ್ಣವಾದ ದೃಷ್ಟಿಯಿಂದ ಬಾಗಲ ಹೊರಗೆ ನಿಂತು ಸಿದ್ಧನ ದಿಟ್ಟಿಸಿ ನೋಡ್ತಾರ. ಅವನ ತಾಕತ್ತು ಅವ್ರಿಗೆ ಅಂತರಂಗದೊಳಗೆ ಗೊತ್ತೇ ಇತ್ತು. ಯಾವುದೇ ಪ್ರಪ್ರಥಮ ಬಾರಿಗೆ ಮೊದಲನೇ ಸಾರಿ ಮಾತಾಡಿಸ್ತಾರ. ಬಾಳ ಒಳಗ ಬಾ ಅಂತ ಕರೆದ್ರು. ಇದು ಮೊದಲನೇ ಸಾರಿ ಮಾತಾಡಿಸಿದ್ದು. ಬಾಳ ಒಳಗ ಬಾ. ಬಾಳ ಅಂದ್ರೆ ಆ ಕಡೆ ಶಬ್ದ ಮಗನೇ. ನಮ್ಮಪ್ಪ ನನಗೆ ಮಗ ಅಂತ ಒಪ್ಪಿಕೊಂಡ ಅಂತ ಸಂತೋಷದಿಂದ ಆ ಹೊಸ್ತಲಿಗೆ ಹಣಿ ಹೆಚ್ಚಿ ನಮಸ್ಕಾರ ಮಾಡಿ ಕಣ್ಣಾಗ ಆನಂದ ಕಣ್ಣೀರು ಸುರಿಸುವಂತ ಸಿದ್ಧ ಅದೇ ಪ್ರಪ್ರಥಮ ಬಾರಿ ಮಠದ ಒಳಗೆ ಬಂದ. ಮಠದ ಒಳಗೆ ಬಂದ ಬಳಿಕ, ಏನಪ್ಪ ನೀ ಹೇಳ್ತೀಯನು? ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ. ಸಿದ್ಧನ ಹತ್ರ ಎಂಥ ವಿನಯ ಅಂದ್ರೆ, ಅಪ್ಪ ನೀ ಹೇಳಂದ್ರೆ ನಾ ಹೇಳ್ತೀನಿ ರೀ. ಎಷ್ಟು ಚಂದ ಐತ್ ನೋಡ್ರಿ ಮಾತು. ನಾ ಹೇಳ್ತೀನಿ ಅಲ್ಲ, ನೀ ಹೇಳಂದ್ರೆ ನಾ ಹೇಳ್ತೀನಿ ರೀ ಅಜ್ಜ ಅಂದ ಕೂಡಲೇ, ಆಯ್ತು ಬಾಳ ಹೇಳು ಅಂತಂದು ಕೂಡಲೇ ಧೈರ್ಯದಿಂದ ಶುದ್ಧ ಮಾತಾಡ್ತಾನೆ. ಶಾಸ್ತ್ರೀಜಿ, ಉಪನಿಷತ್ ಅಂದ್ರೆ ಬ್ರಹ್ಮವಿದ್ಯೆ. ಒಂದ ನುಡಿ ಒಳಗೆ ಉತ್ತರ ಕೊಟ್ಟ. ಬ್ರಹ್ಮವಿದ್ಯೆ ಅದೇ ಹೆಂಗ ಬ್ರಹ್ಮವಿದ್ಯೆ ಅಂತ ಹೊಳ್ಳಿ ಪ್ರಶ್ನೆ ಕೇಳಿದಾಗ, ನೋಡ್ರಿ, ಜೀವನ ಅವಿದ್ಯೆ, ಇಂದ್ರಿಯ ನಿಗ್ರಹದಿಂದ ಗುರುಮುಖದಿಂದ ಈ ಉಪನಿಷದ್ ವಾಕ್ಯಗಳನ್ನು ಕೇಳಿದಾಕ್ಷಣ ಜೀವನ ಹೃದಯದೊಳಗಿರುವಂಥ ಅವಿದ್ಯಾ ನಿರಸನ ಮಾಡುವ ದಿಶೆಯಿಂದ ಇದಕ್ಕೆ ವಿದ್ಯಾ ಅಂತ ಕರೀತಾರೆ. ಅವಿದ್ಯೆ ಹೋಗಲಾಡಿಸೋದಕ್ಕೆ ವಿದ್ಯಾ ಅಂತಾರೆ. ಸರಳ ಉತ್ತರ ಕೊಟ್ಟು ಬಿಟ್ಟ. ಹೌದು ಅನ್ನಿಸ್ತು. ಆದರೂ ಇವನನ್ನ ಹ್ಯಾಂಗಾರ ದಿಕ್ಕು ತಪ್ಪಿಸ್ಬೇಕಂತ ಶಾಸ್ತ್ರಿ ಅಂತನ. ನೀ ಹೇಳೋದು ಬರೋಬರಿನ, ಆದ್ರೆ ಉಪನಿಷತ್ ಹೇಳಾಕ ಕೇಳಾಕ ಬ್ರಾಹ್ಮಣರಿಗೆ ಮಾತ್ರ ಅಧಿಕಾರ ಐತಿ ಹೊರತು ಸಾಮಾನ್ಯರಿಗೆ ಅಧಿಕಾರ ಇಲ್ಲ. ಶಾಸ್ತ್ರ ಹೇಳ್ತಾವ. ಆವಾಗ ಸಿದ್ಧ ಹೊಳ್ಳಿ ಪ್ರಶ್ನೆ ಕೇಳ್ತಾನ, ಬ್ರಾಹ್ಮಣ ಅಂದ್ರೆ ಯಾರು? ಸ್ವಲ್ಪ ನಿಮ್ಮ ಮೆದುಳಿಗೆ ಕೈ ಹಾಕ್ತೀವಿ ನಾವೀಗ. ನೀವು ಬುದ್ಧಿವಂತರು ಇದ್ರಿ ಅಂದ್ರೆ ನಿಮಗಿದು ರುಚಿ ಆಕೈತಿ. ಒಂದೀಟು ನೀವು ನಮ್ಮ ಬೆನ್ನು ಹತ್ತಲಿಲ್ಲ ಅಂದ್ರೆ ನಿಮಗೆ ನಿದ್ದೆ ಬರ್ತಾವೆ. ಸ್ವಲ್ಪ ಲಕ್ಷ್ಯ ಕೊಡಬೇಕು. ಬ್ರಾಹ್ಮಣ ಅಂದ್ರೆ ಯಾರು? ಸಿದ್ಧ ಹೊಳ್ಳಿ ಕೇಳ್ತಾನೆ. ಬ್ರಾಹ್ಮಣ ಅಂದ್ರೆ ಜಾತಿನೋ? ಬ್ರಾಹ್ಮಣ ಅಂದ್ರೆ ಶರೀರನೋ? ಬ್ರಾಹ್ಮಣ ಅಂದ್ರೆ ಜೀವನೋ? ಎಷ್ಟು ಚೆನ್ನಾಯ್ತು ನೋಡಿ ಪ್ರಶ್ನೆ. ಬ್ರಾಹ್ಮಣ ಅಂದ್ರೆ ಜೀವನೋ, ಜಾತಿನೋ, ಏನು ಶರೀರನೋ? ಬ್ರಾಹ್ಮಣ ಅಂತ ನೀವು ಯಾರಿಗಂತೀರಿ? ಅವ ಅಂದ, ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣರು ಹೊಟ್ಟೆ ಹುಟ್ಟಿದವು ಬ್ರಾಹ್ಮಣ. ಭಾಳ ಮಂದಿ ತಲೆಯಾಗ ಹಿಂಗೆ ಇರ್ತದೆ, ಬ್ರಾಹ್ಮಣರು ಹೊಟ್ಟೆ ಹುಟ್ಟಿದವು ಬ್ರಾಹ್ಮಣ. ಹಂಗಾಗೋದಿಲ್ಲ. ಡಾಕ್ಟ್ರ್ ಹೊಟ್ಟೆ ಹುಟ್ಟಿದವು ಡಾಕ್ಟರ್ ಅಕ್ಕನೇನು? ಡಾಕ್ಟ್ರ್ ಹೊಟ್ಟೆ ಹುಟ್ಟಿದವು ಡಾಕ್ಟರ್ ಅಕ್ಕನ? ಇಲ್ಲ ಇಲ್ಲ, ಅದನ್ನು ಅಭ್ಯಾಸ ಮಾಡ್ಬೇಕು, ಅದನ್ನು ಕಲಿಬೇಕು, ಅದರ ಪರಿಣತ ಆಗ್ಬೇಕು, ಅವಾಗ ಡಾಕ್ಟರ್ ಅಕ್ಕನ. ಬರೀ ಹೊಟ್ಟೆ ಹುಟ್ಟಿದ ಕೂಡಲೇ ಡಾಕ್ಟರ್ ಆಗೋಲ್ಲ. ಐನೇರು ಹೊಟ್ಟೆ ಹುಟ್ಟಿದವ ಐನೇರ, ಬ್ರಾಹ್ಮಣರು ಹೊಟ್ಟೆ ಹುಟ್ಟಿದವು ಬ್ರಾಹ್ಮಣರ. ಇದೆಲ್ಲ ಕಲ್ಪನೆ. ಬ್ರಾಹ್ಮಣ ಅಂದ್ರೆ ಜಾತಿ ಅಲ್ಲೋ. ಹೆಂಗಲ್ಲ ಅಂತ ಕೇಳಿದಾಗ ಸಿದ್ಧ ಹೇಳ್ತಾನ, ನೋಡು, ನೀ ಅವ್ರ ಜಾತಿ ಹುಟ್ಟಿದವರೇ ಬ್ರಾಹ್ಮಣ ಅನ್ನೋದಾದ್ರೆ, ವಿಶ್ವಾಮಿತ್ರ ಹುಟ್ಟಿದ್ದು ಕ್ಷತ್ರಿಯ ವಂಶದೊಳಗೆ, ಆದರೆ ಬ್ರಹ್ಮಜ್ಞಾನ ಸಂಪಾದನೆ ಮಾಡ್ಕೊಂಡು ಬ್ರಾಹ್ಮಣನಾದವ. ವಶಿಷ್ಠರು ಬ್ರಾಹ್ಮಣ ಹೊಟ್ಟೆ ಹುಟ್ಟಿದವರಲ್ಲ. ವ್ಯಾಸ ಮಹರ್ಷಿಗಳು ಬ್ರಾಹ್ಮಣ ಹೊಟ್ಟೆ ಹುಟ್ಟಿದವರಲ್ಲ. ವಾಲ್ಮೀಕಿ ಬ್ರಾಹ್ಮಣ ಹೊಟ್ಟೆ ಹುಟ್ಟಿಲ್ಲವರು. ಬ್ಯಾರೆ ಜಾತಿಯಾಗಿ ಹುಟ್ಟಿದರೂ ಕೂಡ ಅವರ ತಮ್ಮ ಸಾಧನೆಯ ಸಿದ್ಧಿಯಿಂದ ಬ್ರಹ್ಮಜ್ಞಾನವನ್ನು ಪಡೆದು ಬ್ರಾಹ್ಮಣರಾದರು. ನೀ ಹೇಳೋ ಪ್ರಕಾರ ಜಾತಿ ಬ್ರಾಹ್ಮಣ ಅಲ್ಲ. ಅಥವಾ ನೀ ಶರೀರ ಬ್ರಾಹ್ಮಣ ಅನ್ನೋದಾದ್ರೆ, ನೋಡು, ನಿನ್ನ ಮೈಯಾಗಿಂದು ಅದ ರಕ್ತ, ಇವ್ರ ಮೈ, ಎಲ್ಲರ ಮೈಯಾಗ ಅದ ರಕ್ತ ಅದ ಮಾಂಸ. ಎಲ್ಲರ ಮೈಯಾಗೂ 9 ತೂತು ಅದಾವು. ಆ 9 ತೂತಿನಿಂದ ಹೊಲಸೇ ಬರ್ತದೆ. ಏನು ನಿಂದು ಏನಾರ ಘಮ ಅಂತತೇನು ಬ್ರಾಹ್ಮಣಂದು? ಎಲ್ಲರದು ಹೊಲಸು ನಾರುವಂಥ ಬೆವರು ಮಲ ಶ್ಲೇಷ್ಮಗಳಿಂದ ಕೂಡಿದಂಥ ಮಲಮೂತ್ರ ಜನಿತವಾದ ಈ ಶರೀರ. ಏನು ಬ್ರಾಹ್ಮಣರದು ಒಂದು ಸ್ಪೆಷಲ್ ಐತನು? ಶರೀರ ಬ್ರಾಹ್ಮಣ ಅನ್ನೋದಾದ್ರೆ, ನಿಮ್ಮಪ್ಪ ಸಾಯ್ತಾನಪ್ಪ, ಸಾತ್ ಅಂತ್ಯಕ್ಕೂ ನಿಮ್ಮಪ್ಪ. ನೀವು ಬ್ರಾಹ್ಮಣರು ಏನು ಮಾಡ್ತೀರಿ? ಹೆಣ ತಗೊಂಡು ಹೋಗಿ ಗಂಧದ ಕಟ್ಟಿಗೆ ಒಟ್ಟೆ ಹೆಣ ಇಟ್ಟು ಸುಡ್ತೀರಿ. ನೀ ಶರೀರ ಬ್ರಾಹ್ಮಣ ಅನ್ನೋದಾದ್ರೆ
ಆ ಹೆಣ ಸುಟ್ಟಿ ಅಂದ್ರ ಆ ಶರೀರ ಸುಡೋದ್ರಿಂದ ನಿನಗ ಬ್ರಹ್ಮಹತ್ಯಾ ದೋಷ ಬರ್ತೈತಿ. ಹೌದಿಲ್ಲ? ಅದು ಶರೀರ ಬ್ರಾಹ್ಮಣನದಾದ್ರೆ ಅದನ್ನು ಸುಟ್ರ ನಿನಗೆ ಬ್ರಹ್ಮಹತ್ಯೆ ಮಾಡಿದ ದೋಷ ಬರ್ತೈತಿ. ಶರೀರ ಬ್ರಾಹ್ಮಣ ಅಲ್ಲ. ಸಣ್ಣ ಹುಡುಗ ಸಿದ್ಧ ದೊಡ್ಡ ಪಂಡಿತಗ ಬಾಯಿ ಬಂದ್ ಮಾಡಕತ್ಯಾನ. ನಿನ್ನ ಪ್ರಕಾರ ಜೀವ ಬ್ರಾಹ್ಮಣ ಅನ್ನೋದಾದ್ರೆ ಎಲ್ಲರೊಳಗಿರುವಂಥ ಜೀವ ಒಬ್ಬನೇ ಇದ್ದಾನ. ಜೀವ ದೃಷ್ಟಿಯಿಂದ ಎಲ್ಲರೂ ಸಮಾನದಾರ. ಹಂಗಾದ್ರೆ ಎಲ್ಲರೂ ಬ್ರಾಹ್ಮಣ ಆಗಬೇಕಾಗಿತ್ತು. ಜೀವನೂ ಬ್ರಾಹ್ಮಣ ಅಲ್ಲ, ಶರೀರ ಬ್ರಾಹ್ಮಣ ಅಲ್ಲ, ಜಾತಿ ಬ್ರಾಹ್ಮಣ ಅಲ್ಲ. ಬ್ರಹ್ಮವಿತ್ ಬ್ರಹ್ಮೈವ ಭವತಿ. ಯಾರು ಬ್ರಹ್ಮಜ್ಞಾನವನ್ನು